ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಷಯ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ನೋಡಿ. ಇದಂತೂ ಇವಾಗ ಅಂತೂ ತುಂಬಾ ಸ್ಪ್ರೆಡ್ ಆಗ್ತಿರುವಂತಹ ಒಂದು ವೈರಲ್ ಡಿಸೀಸ್ ಅಂತಲೇ ಹೇಳ್ಬೋದು. ಏನು ಸಿವಿಯರ್ ಅಂತಲ್ಲ, ಬಟ್ ಆ ಒಂದು 7 ಡೇಸ್ ಪೀರಿಯಡಲ್ಲಿ ಆ ಮಗು ತುಂಬಾ ಕಷ್ಟ ಬರುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳನ್ನು. ಇದಂತೂ 5 ವರ್ಷದ ಕೆಳಗಿನ ಮಕ್ಕಳಲ್ಲಿ ಕಂಡುಬರುವಂತಹ ಡಿಸೀಸ್ ಆಗಿರುತ್ತೆ. ಇದಕ್ಕೆ ಹೆಸರು ಕಾಲುಬಾಯಿ ರೋಗ ಅಂತಲೂ ಹೇಳ್ತಾರೆ, ಆರ್ ಎಲ್ಸ್ ಇಂಗ್ಲೀಷಲ್ಲಿ ಫುಟ್ ಮೌತ್ ಡಿಸೀಸ್ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಏನು ತುಂಬಾ ಸೀರಿಯಸ್ ಆಗಿ ಏನೋ ಎಫೆಕ್ಟ್ ಆಗುವಂತಹ ಡಿಸೀಸ್ ಏನಲ್ಲ. ಆದರೂ ಕೂಡ ಒಂದು 2-3 ದಿನ ಮಕ್ಕಳು ತುಂಬಾ ಕಷ್ಟ ಬರುತ್ತೆ ಪಾಪ. ತಿನ್ನೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ಇರ್ತವೆ ಮಕ್ಕಳು. ಸೊ ಹಾಗಾಗಿ ಏನು ಹೇಳ್ತಾರೆ, ಆದಷ್ಟು ಜಾಗ್ರತೆ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ಬಂದಮೇಲೆ ಕೈ ವಾಶ್ ಮಾಡೋದಾಗಿರಲಿ, ನಾವು ಆದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ, ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಮನೆ ಒಳಗಡೆ ಹೋಗಿ. ಯಾಕಂದರೆ ಯಾರಿಗೆ ಹೇಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿರೋ ಹಾಗೆ ಬೇರೆ ದೊಡ್ಡ ಮಕ್ಕಳಿಗೆ ಕೂಡ ಬಂದಿರುವಂಥ ಕೇಸಸ್ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ಇವನ್ ನನ್ನ ಮಗುವಿಗೆ ಕೂಡ ಈ ಒಂದು ಡಿಸೀಸ್ ಬಂದಿತ್ತು. ಅವಳು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ಲು. 2 ದಿನ ಏನೂ ಹೊಟ್ಟೆಗೆ ತಿನ್ನಿಲ್ಲ ಪಾಪ. ಒಂದು ನೀರು ಸನಿತ ಕುಡಿದಿರಲಿಲ್ಲ ಮಗು. ತುಂಬ ಕಷ್ಟಪಟ್ಟಿದ್ದಾಳೆ. ಅದನ್ನು ನೋಡ್ಲಿಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಪಾಪ. ಅವುಗಳಿಗೆ ಹೊಟ್ಟೆ ಹಸಿವಿಂದ ಅಳ್ತಾ ಇರ್ತವೆ. ಈ ಕಡೆನ ಮೆಡಿಸಿನ್ ಹೊಟ್ಟೆಗೆ ಏನು ಹೋಗಲ್ಲ, ತುಂಬ ಕಷ್ಟಪಡ್ತವೆ ಮಕ್ಕಳು. ದಯವಿಟ್ಟು ಜಾಗ್ರತೆ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಮಗುವಲ್ಲಿ ಇಂಥ ಒಂದು ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಹೊರಗಡೆ ಯಾವ ಮಕ್ಕಳ ಜೊತೆ ಕೂಡ ಬೆರೀಲಿಕ್ಕೆ ಬಿಡಬೇಡಿ. ಇನ್ ಕೇಸ್ ಶಾಲೆಗಳಲ್ಲಿ ಟೀಚರ್ಸ್ಗಳು ಯಾರಾದರೂ ಈ ಒಂದು ಸಿಂಪ್ಟಮ್ಸನ್ನು ನೋಡಿದರೆ ದಯವಿಟ್ಟು ಆ ಮಗುವನ್ನು ಪೇರೆಂಟ್ಸ್ ಜೊತೆ ಕಳಿಸ್ಕೊಡಿ. ದಯವಿಟ್ಟು ಅವರನ್ನು ಒಂದು 7 ಡೇಸ್ ತನಕ ಸ್ಕೂಲ್ಗೆ ಬರಲಿಕ್ಕೆ ಬಿಡಬೇಡಿ. ಯಾಕಂದರೆ ಇದು ವೆರಿ ಒಂದಂದರೆ ಏನು ಹೇಳ್ತಾರೆ, ಫ್ರಾಕ್ಷನ್ ಆಫ್ ಮೂಮೆಂಟಲ್ಲೇ ಸ್ಪ್ರೆಡ್ ಆಗೋಗುತ್ತೆ. ಅದಕ್ಕೆ ಜಾಸ್ತಿ ಹೊತ್ತೇ ಬೇಕಾಗಿಲ್ಲ. ಇದು ತುಂಬಾ ಡೇಂಜರಸ್ ವೈರಸ್. ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಏನಿಲ್ಲ. ಏನು ಆ ಎಫೆಕ್ಟ್ ಏನಾಗಲ್ಲ, ನಮ್ಮ ಬಾಡಿಗೆ ಏನು ತೊಂದರೆ ಆಗಲ್ಲ ಅದರಿಂದ. ಮಾರಣಾಂತಕ ತೊಂದರೆಗಳೇನಿಲ್ಲ, ಬಟ್ ತುಂಬ ಕಷ್ಟಪಡ್ತವೆ ಮಕ್ಕಳು ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಅದು ನಮ್ಮ ಬಾಡಿಲಿ ಒಂದು ಚಿಕ್ಕ ಗುಳ್ಳೆ, ಏನು ಸೊಳ್ಳೆ ಕಚ್ಚಿದ್ರೆ ಒಂದು ಹೇಗೆ ಮಾರ್ಕ್ ಬರುತ್ತೆ, ರೆಡ್ ಮಾರ್ಕ್ಸ್ ಬರುತ್ತೆ ನೋಡಿ ಮಕ್ಕಳಲ್ಲಿ, ಹಾಗೆ ಬರುತ್ತೆ. ಹಾಗೆ ಬಂದು ನೆಕ್ಸ್ಟ್ ಡೇ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳಲ್ಲಿ. ಬಟ್ ಗಂಟ್ಲು ಒಳಗಡೆಯಿಂದ ಫಸ್ಟ್ ಬೀಳಲಿಕ್ಕೆ ಸ್ಟಾರ್ಟ್ ಆಗೋಂಥದ್ದು, ಬಾಡಿ ಹೊರಗಡೆ ಮತ್ತೆ ಕಾಣುವಂಥದ್ದು ಇದೊಂದು ಡಿಸೀಸ್. ಫಸ್ಟ್ ಕೈಗಳಲ್ಲಿ, ಕಾಲ್ಗಂಟು, ಕೈ, ಈ ಒಂದು ಪಾರ್ಟ್ ಆಗಿರ್ಬೋದು, ಅಥವಾ ಈ ಒಂದು ಪಾರ್ಟ್ ಆಗಿರ್ಬೋದು, ಅಥವಾ ಮೊಣಕಾಲು ಹಿಂದ್ಗಡೆ, ಪಾದದಡಿ, ಬಾಯಿ ಹತ್ರ, ಇಲ್ಲೆಲ್ಲ ಫಸ್ಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ದಯವಿಟ್ಟು ಫಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮಗುವನ್ನು ಡಾಕ್ಟರ್ ಹತ್ರ ತೋರಿಸಿ ಅವ್ರು ಮೆಡಿಸಿನ್ ಕೊಡ್ತಾರೆ. ಸೊ ಆ ಮೆಡಿಸಿನನ್ನು ಮಾಡಿ. ಆ್ಯಂಡ್ ಸ್ವಲ್ಪ ದಿನದ ನಂತರ ಏನಾದರೂ ಇಲ್ಲ, ಇದು ಆಗಿರ್ಲಿಕ್ಕಿಲ್ಲ ಅಂತ ನೀವು ಅಂದ್ಕೊಂಡ್ರೂ ಕೂಡ ಅದು ಕ್ರಮೇಣ 1-2 ದಿನದೊಳಗಡೆ ನಿಮಗೆ ಏನು ಫುಲ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಬಾಡಿಯಲ್ಲೆಲ್ಲ. ಬೆನ್ನು, ಕೈ, ಕಾಲು, ಅಲ್ಲಿ ಇಲ್ಲಿ ಅಂತ ಏನಿಲ್ಲ, ಎಲ್ಲಿ ಬೀಳುತ್ತಂತಿಲ್ಲ, ಎಲ್ಲ ಕಡೆ ಬಿದ್ದು ಬೀಳುತ್ತೆ. ಒಂಥರ ನೀರಿನ ಗುಳ್ಳೆ ಥರ ಆಗ್ತಾ ಹೋಗುತ್ತೆ. ಸೊ ಇಂಥದ್ದೆಲ್ಲ ಸಿಂಪ್ಟಮ್ಸ್, ಜ್ವರ ಬರುವಂಥದ್ದು, ಇದೆಲ್ಲ ಅದರ ಸಿಂಪ್ಟಮ್ಸ್ಗಳು. ದಯವಿಟ್ಟು ಜಾಗ್ರತೆ ಮಾಡ್ಕೊಳ್ಳಿ. ನಮ್ಮ ಮಗು ಹೇಗೆ ಕಷ್ಟಪಡುತ್ತೋ ಮುಂದೆ ಅದರಿಂದ ಬೇರೆ ಮಗುವಿಗೆ ಹೋದರೂ ಕೂಡ ಅದು ಮಗು ಕೂಡ ಅಷ್ಟೇ ಕಷ್ಟಪಡುತ್ತೆ. ಸೊ ಹಾಗಾಗಿ ಜಾಗ್ರತೆ ಮಾಡ್ಕೊಳ್ಳಿ. ಮನೆಯಲ್ಲಿ 2-3 ಮಕ್ಕಳು ಇದ್ದರೆ ಕೂಡ ಆದಷ್ಟು ಜಾಗ್ರತೆ ಮಾಡ್ಕೊಳ್ಳಿ. ಒಂದು ವೇಳೆ ಒಂದು ಮಗುವಿಗೆ ಬಂದಿದ್ದಂತ ಹೇಳಿದ ತಕ್ಷಣ ಸ್ವಲ್ಪ ಬೇರೆ ಮಕ್ಕಳನ್ನು ಸ್ವಲ್ಪ ದೂರ ಇಡೋದಕ್ಕೆ ಟ್ರೈ ಮಾಡಿ, ಆಗುತ್ತಂತ ಆದರೆ. ಇಲ್ಲದಿದ್ದರೆ ಏನಾದರೂ ಬೇರೆ ಆಪ್ಷನ್ ಇದ್ದರೆ ನೋಡಿ, ಎಲ್ಲಾದರೂ ಬೇರೆ ಕಡೆ ಕರ್ಕೊಂಡೋಗಿ ಸ್ಟೇ ಮಾಡಲಿಕ್ಕಾಗುತ್ತೆ ಅಂತ ಆದರೆ ಹಾಗಾದರೂ ಮಾಡಿ. ಆದಷ್ಟು ಜಾಗ್ರತೆ ಮಾಡ್ಕೊಳ್ಳಿ. ಇಷ್ಟು ಈ ಒಂದು
ಡಿಸೀಸಿನ ಬಗ್ಗೆ ನಿಮ್ಮ ಹತ್ರ ಒಂದು ಡಿಸ್ಕಷನ್ ಮಾಡಬೇಕಿತ್ತು, ಒಂದು ಜಾಗೃತೆ ಮೂಡಿಸಬೇಕಿತ್ತು. ಸೊ ಅದು ಕೆಲವು ಕ್ಲಿಪ್ಪಿಂಗ್ಸ್ ಇದೆ ನನ್ನ ಮಗುವಿದ್ದು, ಅದರ ಕ್ಲಿಪ್ಪಿಂಗ್ಸ್ ಫೋಟೋಸನ್ನು ನಿಮಗೆ ನಾನು ಇದರಲ್ಲಿ ಅಟ್ಯಾಚ್ ಮಾಡಿರ್ತೇನೆ, ದಯವಿಟ್ಟು ನೋಡಿ. ಇದು ಬಿದ್ದು 3ನೇ ದಿನದಂದು ತೆಗೆದಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ ಇದು. ಹೀಗೆ ಬಿದ್ದಿತ್ತು. ಸೊ ಅವಳಿಗೆ ನಾನು ಕಹಿಬೇವಿನ ಸೊಪ್ಪನ್ನು ಕುದಿಸಿ ಅದರ ನೀರಿಂದ ಅವಳಿಗೆ ಸ್ಪಾಂಜ್ ಬಾತ್ ಅಂತ ಕೊಡ್ತಿದ್ದೆ, ಜ್ವರ ಇತ್ತಲ್ಲ. ಸೊ ಹಾಗಾಗಿ ನಿಮಗೆ ಬೇಕಾದರೆ ನೀವು ಕೂಡ ಮಾಡ್ಬೋದು. ಸೊ ನೋಡಿದ್ರಲ್ಲ ಹೀಗೆಲ್ಲ ಇದೆ ಅಂತ ಹೇಳಿ. ನಿಮ್ಮ ಒಂದು ಏನು ಜಾಗೃತಿಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ನಾನು ಮಾಡಿರುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಯಾರಿಗಾದರೂ ಈ ಒಂದು ಡಿಸೀಸಿನ ಬಗ್ಗೆ ಗೊತ್ತಿದೆ ಅಥವಾ ಯಾರಿಗಾದರೂ ಈ ಡಿಸೀಸನ್ನು ನೋಡಿದಿರಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಏನಾದರೂ ನಿಮಗೆ ಈ ಒಂದು ಡಿಸೀಸಿಗೆ ಏನಾದರೂ ಬೇರೆ ಸೊಲ್ಯೂಷನ್ ಏನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಆದಷ್ಟು ಶೇರ್ ಮಾಡ್ತಾಯಿರಿ.